ನಿನ್ನೆವರೆಗೂ ಅಂದ್ರೆ 7ನೇ ದಿನದ ಗಣೇಶ ಪ್ರತಿಷ್ಠಾಪನೆ ಹುಬ್ಬಳ್ಳಿಯಲ್ಲಿ, ಧಾರವಾಡದಲ್ಲಿ ಎಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅತ್ಯಂತ ಶಾಂತಿಯುತವಾಗಿ ವಿಸರ್ಜನೆ ಕಾರ್ಯಕ್ರಮಗಳು ನಡೆದಿದೆ, ಇನ್ಸ್ಟಾಲೇಷನ್ ಕಾರ್ಯಕ್ರಮಗಳು ನಡೆದಿದೆ. ಮುಂದುವರೆದು ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಅತಿ ಮುಖ್ಯವಾಗಿರುವಂತದ್ದು 9ನೇ ಮತ್ತು 11ನೇ ದಿನದ ಗಣೇಶ ವಿಸರ್ಜನಾ ಕಾರ್ಯಕ್ರಮ. ಯಾಕೆಂದ್ರೆ ಈ 9ನೇ ದಿನ ಮತ್ತು 11ನೇ ದಿನ ಏನ್ ಗಣೇಶ ವಿಸರ್ಜನೆ ಆಗುತ್ತೆ, ಇವು ಬಹಳಷ್ಟು ದಶಕಗಳಿಂದ ಪ್ರಮುಖ ಸ್ಥಳಗಳಲ್ಲಿ ಕೂರಿಸ್ತಾ ಇರುವಂತ ಗಣೇಶಗಳು. ಇದನ್ನ ನೋಡ್ಲಿಕ್ಕೆ ಕೇವಲ ಹುಬ್ಬಳ್ಳಿ ಧಾರವಾಡ ಮಹಾನಗರದಿಂದ ಅಷ್ಟೇ ಅಲ್ಲ, ಸುತ್ತಮುತ್ತಲ ಜಿಲ್ಲೆಗಳಿಂದ ಮತ್ತು ನೆರೆಯ ರಾಜ್ಯಗಳಿಂದ, ಮಹಾರಾಷ್ಟ್ರ, ಗೋವಾದಿಂದ ಕೂಡ ಸಾರ್ವಜನಿಕರು ಬರ್ತಾರೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂತ ವಿಷಯ. ಈ ಒಂದು ವಿಸರ್ಜನಾ ಮೆರವಣಿಗೆಯಲ್ಲಿ ಕೆಲವು ಕಡೆ ಸುಮಾರು 40-50 ಸಾವಿರಕ್ಕಿಂತ ಹೆಚ್ಚು ಜನ ಸೇರ್ತಾರೆ ಅನ್ನೋದು ಕೂಡ ಮಾಹಿತಿ ಇರುವಂಥದ್ದು ಎಲ್ಲ ಗೊತ್ತಿರುವಂತ ವಿಷಯ. ಇದರ ಹಿನ್ನೆಲೆಯಲ್ಲಿ ಹಾಗೂ 16ನೇ ತಾರೀಕು ಏನು ಈದ್ ಮಿಲಾದ್ ಸೆಲೆಬ್ರೇಷನ್ ಮುಸಲ್ಮಾನ್ ಬಾಂಧವರು ಮಾಡ್ತಾ ಇದ್ದಾರೆ, ಅದರ ಹಿನ್ನೆಲೆಯಲ್ಲಿ ಒಟ್ಟು ನಮ್ಮ ಇಲಾಖೆ ಕಳೆದ 1 ತಿಂಗಳಿಂದನೂ ನಿರಂತರವಾಗಿ ಎಲ್ಲ ಜಾತಿ, ಧರ್ಮ, ಸಮುದಾಯದ ಮುಖಂಡರು, ಧಾರ್ಮಿಕ ಮುಖಂಡರು, ಚುನಾಯಿತ ಪ್ರತಿನಿಧಿಗಳು ಸೇರಿದಂತೆ ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತಗೊಳ್ಳುವಂತ ಕೆಲಸವನ್ನ ಮಾಡಲಾಗಿತ್ತು. ಅದರ ಹಿನ್ನೆಲೆಯಲ್ಲಿ 7 ದಿನಗಳ ಕಾಲ ಅತ್ಯಂತ ಶಾಂತಿಯುತವಾಗಿ ನಡೆದಿದೆ ಅಂತ ನಾನು ಹುಬ್ಬಳ್ಳಿ ಮತ್ತು ಧಾರವಾಡದ ಎಲ್ಲ ದಿನ ಅತ್ಯಂತ ಶಾಂತಿಯುತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಂಭ್ರಮಾಚರಣೆ ಮಾಡಿ ಮತ್ತು ಪೊಲೀಸ್ ಇಲಾಖೆ ಸೇರಿದಂತೆ ಏನ್ ಜಿಲ್ಲಾಡಳಿತದ ಬೇರೆ ಬೇರೆ ಇಲಾಖೆಗಳಿದ್ದಾವೆ ಅವರೆಲ್ಲರ ಜೊತೆ ಸಹಕರಿಸಬೇಕು ಅಂತ ನಾನು ಅದನ್ನು ಕೇಳ್ಕೊತೀನಿ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಧಿಕಾರಿ ಸಿಬ್ಬಂದಿಗಳು, ರ್ಯಾಪಿಡ್ ಆಕ್ಷನ್ ಫೋರ್ಸ್, KSRP, ಹೋಮ್ ಗಾರ್ಡ್ ನಿಯೋಜನೆ ಮಾಡುವಂಥದ್ದು ಬಹಳ ಉತ್ಕೃಷ್ಟವಾದಂತಹ ಒಂದು ಬಂದೋಬಸ್ತ್ ಪ್ಲಾನ್ ಅನ್ನ ತಯಾರು ಮಾಡಲಾಗಿದೆ.